ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧದ ವಿಚಾರಣೆಗೆ ಹೈಕೋರ್ಟ್ ತಡೆಯೊಡ್ಡಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದಾಖಲು ಮಾಡಿತ್ತು ಮಾನನಷ್ಟ ಕೇಸ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ವಿಚಾರಣೆಗೆ ಹೈಕೋರ್ಟ್ ತಡೆಯೊಡ್ಡಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದಾಖಲು ಮಾಡಿತ್ತು ಮಾನನಷ್ಟ ಕೇಸನ್ನು. 2023ರ ವಿಧಾನಸಭಾ ಎಲೆಕ್ಷನ್ ವೇಳೆ ಸಿಎಂ ಕ್ಯಾಂಪೇನ್ ಮಾಡ್ತಾರೆ. ಬಿಜೆಪಿ ವಿರುದ್ಧ ಸಿಎಂ ಅಭಿಯಾನವನ್ನ ಕಾಂಗ್ರೆಸ್ ನಾಯಕರು ನಡೆಸ್ತಾರೆ. ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ನಾಯಕರು ದಾಖಲು ಮಾಡ್ತಾರೆ. ಈ ಕೇಸ್ಗೆ ತಡೆ ನೀಡಿ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ ಸಿಹಿ ನೀಡಿದೆ. ಅದು 2023 ವಿಧಾನಸಭೆಗೆ ಸಂಬಂಧಪಟ್ಟಂತಹ ಅಥವಾ ವಿಧಾನಸೌಧದ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಕ್ಯಾಂಪೇನ್ಗಳು ನಡೀತಾ ಇರ್ತವೆ. ಆ ಸಂದರ್ಭದಲ್ಲಿ ಸಿಎಂ ಅಂದ್ರೆ 40% ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅಥವಾ 40% ಕಮಿಷನ್ ಅನ್ನ ನೀಡಬೇಕು ಅನ್ನುವಂತಹ ಕೆಲವೊಂದಷ್ಟು ಚರ್ಚೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಹಾಗಾಗಿ 40% ಕಮಿಷನ್ ನಡೆಸ್ತಾ ಇಲ್ಲ. ಅದರಲ್ಲೂ ಕೂಡ ಸಿಎಂ ಬೊಮ್ಮಾಯಿ ಸರ್ಕಾರ ಅವತ್ತಿನ ದಿನದಲ್ಲಿ ಇರುತ್ತೆ. ಹಾಗಾಗಿ ಅಕ್ಸೆಪ್ಟ್ ಇಯರ್ ಅಂತ ಮಾಡಿ QR ಕೋಡ್ ಅನ್ನ ಬೊಮ್ಮಾಯಿ ಅವರ ಪಕ್ಕದಲ್ಲಿ ನಮೂದು ಮಾಡಿಕೊಂಡು ಕ್ಯಾಂಪೇನ್ ನಡೆಸ್ತಾರೆ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಅಥವಾ ಚುನಾವಣೆಯ ಹಿತದೃಷ್ಟಿಯನ್ನ ಮುಂದಿಟ್ಕೊಂಡು ಆ ಸರ್ಕಾರವನ್ನ ಕೆಡವಲೇಬೇಕು ಅನ್ನುವಂಥ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಾಗ್ತಾರೆ. ಈ ವಿಚಾರವಾಗಿ ಅಂದ್ರೆ ವಿಧಾನಸಭೆಯ ಎಲೆಕ್ಷನ್ ವೇಳೆ ಏನು ಕ್ಯಾಂಪೇನ್ ಮಾಡ್ತಾರೆ ಸಿಎಂ ಹಾಗೆ 40% ಸರ್ಕಾರ ಅಂತ, ಅದನ್ನ ವಿರೋಧಿಸಿ ಬಿಜೆಪಿ ನಾಯಕರು ಕೂಡ ಹೈಕೋರ್ಟ್ನ ಮೆಟ್ಟಿಲೇರ್ತಾರೆ. ಇಷ್ಟ ಬಂದಂಥ ರೀತಿಯಲ್ಲಿ ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಬರುವಂತಹ ಅಥವಾ ಚ್ಯುತಿ ಉಂಟಾಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ವಾದ ಪ್ರತಿವಾದಗಳು ಕೂಡ 2023-25 ಅಂದ್ರೆ 2 ವರ್ಷಗಳ ಕಾಲ ಸುದೀರ್ಘವಾಗಿ ಈ ವಿಚಾರಣೆ ನಡೀತಾನೆ ಬರ್ತಾ ಇರತ್ತೆ. ಹೀಗಾಗಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ನಾಯಕರೇನು ದಾಖಲು ಮಾಡಿದ್ರು. ಈ ಕೇಸ್ಗೆ ಸದ್ಯದ ಮಟ್ಟಿಗೆ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ ಸಿಹಿ ನೀಡಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಂತ ಹೇಳಿದ್ರು ಕೂಡ ಅದೇನು ದೊಡ್ಡ ಅಫೆನ್ಸ್ ರೀತಿಯಲ್ಲಿ ಬಿಂಬಿಸೋದಕ್ಕೆ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಈಗ ಸಿಹಿಯನ್ನ ನೀಡಿರೋದು. ಬಿಜೆಪಿ ವಿರುದ್ಧ ಸಿಎಂ ಅಭಿಯಾನವನ್ನ ಕಾಂಗ್ರೆಸ್ ನಾಯಕರೇನು ನಡೆಸಿದ್ರು, ಅದ್ರ ಜೊತೆಗೆ 40% ಸರ್ಕಾರ ಅಂದ್ರೆ ಫಾರ್ ಎಕ್ಸಾಂಪಲ್ಗೆ ಒಂದು 100% ಸರ್ಕಾರ ಅನುದಾನವನ್ನ ನೀಡ್ತಾ ಇದೆ ಅಂತಂದ್ರೆ ಅದರಲ್ಲಿ 40% ಸರ್ಕಾರವೇ ಕಬಳಿಸುತ್ತೆ ಅನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೆಟ್ಟಿಲೇರಿ ಇಲ್ಲಿವರೆಗೂ ಕೂಡ ವಿಚಾರಣೆ ನಡೀತಾ ಇತ್ತು. ಈಗ ಹೈಕೋರ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಲ್ಲೋ ಒಂದು ಕಡೆ ತೀರ್ಪನ್ನು ಕೊಟ್ಟಿರೋದು ನಮಗೆ ಗೊತ್ತಾಗ್ತಾ ಇದೆ. ಡಿಸಿಎಂ ಡಿಕೆ ವಿರುದ್ಧದ ವಿಚಾರಣೆಗೆ ಹೈಕೋರ್ಟ್ ತಡೆಯನ್ನ ಒಡ್ಡಿದೆ. ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಯಾಕಂದರೆ 2 ವರ್ಷ ಸುದೀರ್ಘ ಕಾಲ ನಡೆದಂತಹ ಕೇಸ್ನ ವಿಚಾರಣೆ ಇದು. ಹಾಗಾಗಿ ಹೈಕೋರ್ಟ್ ತಡೆಯನ್ನ ಒಡ್ಡಿರೋದು. 2023ರ ವಿಧಾನಸಭೆ ಎಲೆಕ್ಷನ್ ವೇಳೆ ಸಿಎಂ ಕ್ಯಾಂಪೇನ್ ಕೂಡ ನಡೆದಿತ್ತು. ಬೊಮ್ಮಾಯಿ ಸರ್ಕಾರ 40% ಕಮಿಷನ್ ಅನ್ನ ಕಬಳಿಸುತ್ತೆ, ಹಾಗಾಗಿ QR ಕೋಡ್ ಅನ್ನ ಮಾಡಿ ಕೆಲವೊಂದಷ್ಟು ನಗರಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನ ಸದಾಶಿವನಗರ ಆಗಿರಬಹುದು ಅಥವಾ ಕಂಟೋನ್ಮೆಂಟ್ ಝೋನ್ ಏನಿದೆ ಅಲ್ಲೆಲ್ಲ ಸ್ಟಿಕ್ಕರ್ ಅನ್ನ ಅಂಟಿಸಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ, ಅಭಿಯಾನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತೀವ್ರವಾಗಿ ಅಂದ್ರೆ ಗಲಾಟೆಗಳು ನಡೀತವೆ, ವಾದ ಪ್ರತಿವಾದಗಳು, ಹೇಳಿಕೆಗಳೆಲ್ಲ ಬರ್ತವೆ. BY ವಿಜಯೇಂದ್ರ ಅವರು ಕೂಡ ಖಂಡಾತುಂಡವಾಗಿ ವಿರೋಧಿಸ್ತಾರೆ. ಅಂದ್ರೆ ನಮ್ಮ ಸರ್ಕಾರದ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ದಾರೆ, ಕೇವಲ ವೋಟ್ನ ಉದ್ದೇಶದಿಂದ ಈ ರೀತಿಯಾಗಿ ಜನರ ಮೈಂಡ್ ಸೆಟ್ನ ಜೊತೆಗೆ ಆಟವಾಡ್ತಾ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘವಾಗಿ 2 ವರ್ಷಗಳ ಕಾಲ ಹೈಕೋರ್ಟ್ನಲ್ಲೇ ಕೇಸ್ ಇರುತ್ತೆ. ಸದ್ಯದ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನೀಡಿದಂತಹ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ನಾಯಕರೇನು ದಾಖಲು ಮಾಡಿದ್ರು ಅದಕ್ಕೆ ತಡೆಯೊಡ್ಡಿ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ.